ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವನಿ ನಮ್ಮನೇಲೇ ಇದ್ದಾಳೆ. ಎಲ್ಲಿ ಎಲ್ಲಿ ನನ್ನ ನಾದ್ನಿ ಎಲ್ಲಿ? ಅವನೇ ಅವನೇ ಹೊರಗಡೆ ಬಾ. ಅವನೇ ನೋಡಪ್ಪ, ನಮ್ಮನೇಲಿರೋ ಅವನಿ ನಿನ್ನ ನಾದ್ನಿ ಅಲ್ಲ. ನಮಗ್ ಗೊತ್ತಿರೋ ಹುಡುಗನ್ ತಂಗಿ. ಹೌದು, ಮುರಳಿ ಅಂತ ಮಿಲಿಟರಿಲಿ ಕೆಲಸ ಮಾಡ್ತಿದ್ದಾನೆ. ಆ ಹುಡುಗನ ತಂಗಿನೇ ಈ ಅವನಿ ನಮ್ಮ ಮನೇಲಿ ಗೆಸ್ಟ್ ಆಗಿದ್ದಾಳೆ. ಕ್ಲಾರಿಟಿ ಬಂತು ಅಲ್ವಾ? ಇನ್ನಿನ್ ಹೊರಡು. ನನಗೆ ಯಾವ ಕ್ಲಾರಿಟಿನೂ ಬರಲಿಲ್ಲ. ನಾನು ಹೋಗಲ್ಲ. ನನ್ನ ನಾದಿನಿ ನಿಮ್ಮನೇಲೇ ಇದ್ದಾಳೆ. ನಿಮ್ಗೆ ಕ್ಲಾರಿಟಿ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ನಿಮ್ಮಲ್ಲೇ ಇರೋ ಅವನಿನ ಹೊರಗಡೆ ಬರಕ್ಕೆ ಹೇಳಿ. ಅವಳು ನನ್ನ ನಾದ್ನಿ ಅಲ್ಲ ಅಂತ ಹೇಳಿದ್ರೆ ನಾನು ಹೊರಟೋಗ್ತೀನಿ. ನನ್ನ ನಾದ್ನಿನೇ ಆಗಿದ್ರೆ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಕರೀರಿ ಸಾರ್. ಅವನಿನ ಕರ್ಸಿದ್ರೆ ಇವನ್ ಡೌಟ್ ಕ್ಲಿಯರ್ ಆಗುತ್ತಲ್ವಾ? ಹಾ, ಅಯ್ಯಯ್ಯೋ, ಇವನ್ ಮಾತನ್ನ ನಂಬೇಕಾಗಿರೋ ಅಗತ್ಯ ಇಲ್ಲ ಸಿಸ್ಟರ್. ಯಾಕಂದ್ರೆ ಒಂದಿನ ನನಗೂ ಕೂಡ ಸಿಕ್ಕಿದ್ದ. ಕರೀನಾ ಕಪೂರ್ ಫೋಟೋ ತೋರಿಸಿ ನನ್ನ ನಾದಿನಿ ಅಂದ. ಹೋಗಿ ಮುಂಬೈಯಲ್ಲಿ ಹುಡುಕೋ ಅಂದೆ. ತಲೆ ಕೆಟ್ಟಿರೋನ್ ಥರ ಇದ್ದಾನೆ. ಹೌದಮ್ಮ, ಅವತ್ತು ತುಂಬಾ ಕುಡ್ದಿದ್ದ. ಆ ಮತ್ತಲ್ಲಿ ತಾನೇ ಡಿಲೀಟ್ ಮಾಡ್ಕೊಂಡು ನಾನ್ ಮಾಡಿದ್ದೀನಿ ಅಂತಿದ್ದಾನೆ. ಸಾರು, ಸುಳ್ಳು ಹೇಳೋದ್ರಲ್ಲಿ ನೀವು ನನ್ನನ್ನೇ ಮೀರ್ಸೋ ಥರ ಇದ್ದೀರಾ. ನನ್ನ ಮಗ ಸುಳ್ಳು ಹೇಳೋದಿಲ್ಲ. ಸುಳ್ಳು ಹೇಳಲ್ವಾ? ನಿಜಾನೇ ಹೇಳಲ್ವಾ? ಏಯ್, ನೀನ್ ತುಂಬಾ ಹೆಚ್ಚಾಗಿ ಮಾತಾಡ್ತಿದ್ಯಾ. ಮೊದಲು ಹೊರಗಡೆ ನಡಿ. ಒಂದು ಸರಿ ಅವನಿನ್ ಕರೀರಿ ಸಾರ್. ಅವನಿ 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 ಹೊರಗಡೆ ಬಾ. ಭಾವ ಬಂದಿದ್ದೀನಿ. ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ಹೊರಗಡೆ ಹೋಗೋ. ನಾವೇನೋ ತಪ್ಪು ಮಾಡಿರೋರ್ ಹಾಗೆ ಅವನಿನ ಯಾಕೆ ಬಚ್ಚಿಡ್ಬೇಕು? ಒಂದ್ಸಲ ಕರ್ಸಿದ್ರೆ ಆಗೋಗುತ್ತಲ್ವಾ? ಇಲ್ಲ ಅಂದ್ರೆ ನಮ್ ಮನೇಲಿ ಇರೋದು ಇವ್ರ ನಾದ್ನಿನೇ ಅಂತ ಹೊರಗಡೆ ಪಬ್ಲಿಸಿಟಿ ಮಾಡ್ತಾನೆ. ನೀವು ಹೊರಗಡೆ ಕರೆಸ್ಲಿಲ್ಲ ಅಂದ್ರೆ ನಾನೇ ಒಳಗಡೆ ಹೋಗಿ ನೋಡಿ. ಅವನಿ ಬಾಮೈದ ಬಿಡಿ. ಬಾಮೈದ ನಿಲ್ಲು. ಬಾವಾ, ನೀನ್ ಬಿಡು ಬಾವಾ. ಅವನ್ ಡೌಟ್ ಕ್ಲಿಯರ್ ಆಗ್ಲಿ ಬಾಮೈದ. ಬಾವಾ, ನಾನು ಬಿಡು. ನೀನ್ ಬಿಡು. ಶ್ರೀಕರ್, ನೀನ್ ಭಯ ಪಡ್ತಿರೋದ್ ನೋಡಿದ್ರೆ ನಮ್ ಮನೇಲಿರೋ ಅವನಿ ಅವನ್ ನಾದ್ನಿನೇ ಅಂತ ಅನುಮಾನ ಬರ್ತಿದೆ. ಅವನಿ, ಹೇಯ್, ಬಾವಾ, ನನ್ನ ಬಿಡು ಬಾವಾ. ಅವನಿ, ಬಾವಾ, ನನ್ನ ಬಿಡು ಬಾವಾ. ಅಮ್ಮ,
ಅಮ್ಮ ಈಗ ಯಾರನ್ನೋ ಬೇಕು ಅವರನ್ನ ಮನೇಲಿ ಚೆಕಿಂಗ್ ಪರ್ಮಿಷನ್ ಕೊಟ್ರೆ ನಾಳೆ ಯಾರ್ಯಾರೋ ಬರ್ತಾರೆ. ಬೇಡ ಅಂತ ಹೇಳಿ ಅಮ್ಮ. ಎಲ್ರ ಅನುಮಾನನೂ ಹೋಗ್ಬೇಕು ಅಂದ್ರೆ ಇದು ತಪ್ಪಲ್ಲ ಶ್ರೀಕರ್. ಅವನಿ, ಅವನಿ, ನಾನ್ ನಿನ್ನ ಭಾವ. ಇನ್ನು ನಿನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಓಪನ್ ಮಾಡು. ನೀನ್ ಈ ಮನೆಯವ್ರಿಗೆ ಮೋಸ ಮಾಡ್ಬೋದೇನೋ, ಆದ್ರೆ ನನಗ್ ಮಾತ್ರ ಮೋಸ ಮಾಡಕ್ಕಾಗಲ್ಲ. ಓಪನ್ ಮಾಡು. ನಮ್ಮ ಮದುವೆ ಬಗ್ಗೆ ನಿಜ ಹೇಳೋ ಸಮಯ ಬಂದಿದೆ. ಇದು ದೈವ ಸಂಕಲ್ಪ. ಅಮ್ಮ, ಈ ಗಂಡಾಂತರದಿಂದ ನನ್ನನ್ನು ಕಾಪಾಡಮ್ಮ. ಅವನಿ, ಅವನಿ, ಬಾಗಿಲು ತೆಗಿ. ಅವನಿ. ಹಲೋ, ಎಲ್ಲಿದ್ಯಾ? ಅವನಿ ಎಲ್ಲಿದ್ದಾಳೋ ಗೊತ್ತಾಗೋಯ್ತು ಸುಜಿ. ಆ ಕೆಲ್ಸದ ಮೇಲೆ ಚೆಕಿಂಗ್ ಅಲ್ಲಿ ಇದ್ದೀನಿ. ನಿಮ್ಮ ನಾಟಕ ಈ ನರಸಿಂಹನ ಹತ್ರನೇನಾ? ನಾನು ಮತ್ತೆ ಮಾಡ್ತೀನಿರು. ಅವನಿ ಅಲ್ಲೆಲ್ಲೋ ಇರೋದು ಅಂದ್ರೇನು? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅದೇನೆ ಹೀಗೆ ಹೇಳ್ತಾ ಇದ್ಯಾ? ನನ್ ತಂಗಿ ನನ್ ಮನೇಲೇ ಇದ್ದಾಳೆ. ಏನು? ಹಾ, ಈಗಷ್ಟೇ ಬಂದ್ಲು. ನಿಜನಾ? ನಾನು ನಿನ್ನ ಹಾಗೆ ಸುಳ್ಳು ಹೇಳ್ತೀನಾ? ನಿನಗಷ್ಟು ನಂಬಿಕೆ ಇಲ್ಲ ಅಂದ್ರೆ ಬಂದ್ ನೋಡ್ಕೋ. ನೋಡು, ಈ ವಿಷಯನೇನಾದ್ರೂ ಆ ಸುರೇಂದ್ರನಿಗೆ ಹೇಳ್ದೆ ಅಂದ್ರೆ ನನ್ ಕೈಲಿ ಏನಾಗ್ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಈಗಲೇ ಹೊರಡ್ತೀನಿ ಬಂಗಾರ. ಏನಾಯ್ತು? ನನ್ನ ನಾದ್ನಿ ನಮ್ಮ ಮನೆಗೆ ಬಂದ್ಲಂತೆ. ನನ್ನ ಹೆಂಡತಿ ಫೋನ್ ಮಾಡಿ ಹೇಳಿದ್ಲು, ಇನ್ನು ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಿಮ್ಮೆಲ್ರಿಗೂ ತೊಂದರೆ ಕೊಟ್ಟಿದ್ರೆ ಕ್ಷಮಿಸಿ ಪ್ಲೀಸ್. ನಿಮ್ಮ ಅವನಿ ನಮ್ಮ ಅವನಿ ಅಂತೂ ಅಲ್ಲ ಸಾರಿ. ಇವನ್ ಯಾರೋ ದೊಡ್ಡ ತಲೆ ಕೆಟ್ಟಿರೋನೆ ಅನ್ಸುತ್ತೆ. ಇಷ್ಟೆಲ್ಲ ನಡೀತಿದ್ರು ಅವನಿ ಹೊರಗಡೆ ಬರ್ದೇ ಇರೋದ್ರ ಹಿಂದೆ ನನಗೆ ತುಂಬಾ ಸಂದೇಹಗಳು ಶುರು ಆಗ್ತಿದೆ. ಬಂಗಾರ, 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 ನನ್ನ ನಾದ್ನಿಯಲ್ಲೇ? ನಿನ್ನ ತಂಗಿ ಎಲ್ಲಿದ್ದಾಳೆ? ನೋಡಿ, ಎಷ್ಟು ದಿನ ಆಯಿತು ನಮ್ಮ ಮೇಲಿನ ಬೇಜಾರಿಗೆ ಸಣ್ಣ ಆಗ್ಬಿಟ್ಟಿದ್ದಾಳ, ಇಲ್ಲ ಸ್ವತಂತ್ರ ಸಿಕ್ತು ಅಂತ ಇನ್ನು ಗ್ಲಾಮರಸ್ ಆಗಿದ್ದಾಳ? ಅವನಿ, 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 ಅವನಿ ಇಲ್ಲಿಲ್ಲ. ಬಂದ್ಲು ಅಂತ ಹೇಳ್ದಿಯಲ್ಲ ನೀನು, ಈಗಿಲ್ಲ ಅಂತಿದ್ಯಾ ಯಾಕೆ? ಬಂದ್ ಹೊರಟೋದ್ಲು. ಏನು? ಹೌದಪ್ಪ, ಚಿಕ್ಕಮ್ಮ ಬಂದು ಸ್ವಲ್ಪ ತಿದ್ದು ಮಾತಾಡ್ಕೊಂಡು ಹೊರಟೋದ್ರು. ಏಯ್, ನಾನು ಬರೋವರೆಗೂ ಇರ್ಸ್ಕೋಬೇಕಲ್ವಾ? ಯಾಕೆ ಕಳಿಸ್ದೆ ಅವಳನ್ನ? ನಮ್ಮಿಂದ ದೂರವಾಗಿ ಪ್ರಶಾಂತವಾಗಿ ಬದುಕ್ತಿದ್ದಾಳೆ. ನಾನ್ ಬಲವಂತ ಮಾಡಿ ಇರಿಸ್ಕೊಳಕ್ಕಾಗಲ್ಲ ಅಲ್ವಾ? ಅದಕ್ಕೆ ಖರ್ಚಿಗೆ ದುಡ್ಡು ಕೊಟ್ಟು ಹೊರಟೋದ್ಲು. ನೀನು ಹೇಳ್ತಿರೋದಲ್ಲ ನಿಜನೇನಾ? ನಂಬಿದ್ರೆ ನಂಬು, ಇಲ್ಲ ಅಂದ್ರೆ ಬಿಟ್ಬಿಡು. ನನಗಾಗೋ ನಷ್ಟ ಏನಿಲ್ಲ. ಅಷ್ಟಕ್ಕೂ ಎಲ್ಲಿರ್ತಾಳಂತೆ? ಆ ವಿವರಗಳನ್ನ ನನ್ನ ಹತ್ರನೂ ಹೇಳಿಲ್ಲ ಅವಳು.
ನಾನು ನಂಬಲ್ಲಪ್ಪ. ನಿನ್ನಿಷ್ಟ. ಅಷ್ಟಕ್ಕೂ ಎಷ್ಟು ಕೊಟ್ಲು? ಹಲೋ, ನಿನಗೆ ಎಷ್ಟು ಕೊಟ್ಲು? ಬಿಡು 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 ಅದನ್ನ. ಬೇಡ ಬಿಡು ಬಿಡು, ಕೊಡು ಅದನ್ನ. ಬಿಡು. ಅರೆ ಬಿಟ್ಬಿಡು. ಬಿಡು. ಏನಿದು, ಇಷ್ಟೇನಾ? ಯಾಕೆ ಲಕ್ಷ ಕೊಟ್ಟಿರ್ತಾಳೆ ಅನ್ಕೊಂಡ್ಯಾ? ಎಲ್ಲೇ ಇದ್ರೂ ಇನ್ನು ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಅದು ಅವಳು ಒಳ್ಳೆತನ. ಹೀಗ್ ದೋಚ್ಕೊಳ್ಳೋದು ನೀನು ಹೇಳಿತನ. ಸರಿ ಬಿಡೆ, ಯಾವತ್ತೋ ಒಂದಿನ ನನ್ನ ಕೈಗೆ ಸಿಕ್ಕಾಕೋತಾಳೆ. ಇವತ್ತು ಚೆನ್ನಾಗೇ ವರ್ಕೌಟ್ ಆಯ್ತು. ಹಲೋ, ಬರ್ತೀನಿ. ನಿನ್ ಭಾವ ಮನೆಗೆ ಬಂದಾಯ್ತು. ನೀನೇನ್ ಭಯ ಪಡೋದ್ ಬೇಡ. ಭಾವ ನಿಮ್ ಮನೆಗೆ ಬಂದು ಗಲಾಟೆ ಮಾಡ್ತಿದ್ದಾನೆ ಅನ್ನೋ ವಿಷಯ ಸರಿಯಾದ ಸಮಯದಲ್ಲಿ ಫೋನ್ ಮಾಡಿ ಹೇಳಿದ್ದಕ್ಕೆ ನಾನು ತಕ್ಷಣ ಫೋನ್ ಮಾಡಿ ವಾಪಸ್ ಬರೋ ಹಾಗೆ ಮಾಡಿದೆ. ಅವನಿ, ನಾನ್ ನಿನ್ನ ಭಾವ. ಇನ್ನು ನಿನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಓಪನ್ ಮಾಡು. ನೀನ್ ಈ ಮನೆಯವ್ರಿಗೆ ಮೋಸ ಮಾಡ್ಬೋದೇನೋ, ಆದ್ರೆ ನನಗ್ ಮಾತ್ರ ಮೋಸ ಮಾಡಕ್ಕಾಗಲ್ಲ. ಓಪನ್ ಮಾಡು. ನಿನ್ನಿಂದ ಫೋನ್ ಬರೋದು ಸ್ವಲ್ಪ ತಡ ಆಗಿದ್ರು ಭಾವನ್ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕಾಗ್ತಾ ಇರ್ಲಿಲ್ಲ. ಹೌದು, ನನಗೆ ಗೊತ್ತಿಲ್ಲದೆ ಕೇಳ್ತಿದ್ದೀನಿ. ಶ್ರೀಕರ್ ನಿನ್ ಮದ್ವೆ ಮಾಡ್ಕೊಂಡಿದ್ದಾನೆ ಅನ್ನೋ ವಿಷಯ ಭಾವಂಗ್ ಗೊತ್ತಾದ್ರೆ ತಪ್ಪೇನಿದೆ? ನೀವ್ ಹೇಳ್ದೇನೆ ಮದ್ವೆ ಮಾಡ್ಕೊಂಡಿದ್ದಕ್ಕೆ ನಿಮ್ ಅತ್ತೆಯವ್ರಿಗೆ ನಿಮ್ ಮೇಲೆ ಕೋಪ ಇದೆ. ಆದ್ರೆ ನಿಮ್ ಮದ್ವೆನಂತೂ ಒಪ್ಕೊಂಡಿದ್ದಾರೆ ಅಲ್ವಾ? ಹಾಗಿದ್ದಾಗ ನಿಜ ಗೊತ್ತಾದ್ರೆ ತಪ್ಪೇನಾಗತ್ತೆ? ಭಾವಂಗ್ ಗೊತ್ತಾಗೋ ಸಮಯ ಬಂದಾಗ ಖಂಡಿತ ಹೇಳೋಣ. ಅಲ್ಲಿವರೆಗೂ ನಮ್ಮ ಮದ್ವೆ ಭಾವನ್ ಹತ್ರ ರಹಸ್ಯವಾಗಿರೋದೇ ಒಳ್ಳೇದು. ಸರಿನಾ? ಸರಿ ಅವನಿ, ನೀನ್ ಹೇಳ್ದಾಗೆ ಮಾಡ್ತೀನಿ. ನಿನ್ ಜೀವನ ಚೆನ್ನಾಗಿರೋದೇ ನನಗೂ ಬೇಕಾಗಿರೋದು. ಇನ್ನು ನಿಮ್ ಭಾವ ನಿನ್ ತಂಟೆಗೆ ಬರಲ್ಲ ಬಿಡು. ಇಡ್ತೀನಿ. ಅಮ್ಮ, ನಾನು ಮಾತಾಡ್ತೀನಿ. ಅವನಿ, ಸೌಮ್ಯ ಮಾತಾಡ್ತಾಳಂತೆ. ಹಲೋ ಚಿಕ್ಕಮ್ಮ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಕಂದ. ಅಲ್ಲಿನ್ ಖುಷಿಯಾಗೇ ಇದೆಯಾ ಅಲ್ವಾ? ಯಾಕೆ ಮಾತಾಡ್ತಾ ಇಲ್ಲ ಚಿಕ್ಕಮ್ಮ? ನಾನಿಲ್ಲಿ ಖುಷಿಯಾಗೇ ಇದ್ದೀನಿ ಕಂದ. ನಿಜಾನೇ ಹೇಳ್ತಾ ಇದೀಯಾ ಅಲ್ವಾ? ನಿಜಾನೇ ಹೇಳ್ತಾ ಇದ್ದೀನಿ. ದೊಡ್ಡ ಮನೆ ಸೊಸೆಯಾಗಿದ್ದಾಳೆ. ಸಂತೋಷವಾಗಿ ಯಾಕಿರಲ್ಲ? ಫೋನ್ ಇಲ್ಲಿ ಕೊಡು. ಚಿಕ್ಕ ಹುಡುಗಿ ಏನೇನೋ ಮಾತಾಡ್ತಿದ್ದಾಳೆ. ನೀನೇನು ಯೋಚನೆ ಮಾಡ್ಬೇಡ ಅವನಿ. ಸರಿ, ಇಡ್ತೀನಿ.
ಅವನಿ, ಅವನಿ, ಸುಜಾತ್ ಅವ್ರು ಫೋನ್ ಮಾಡಿ ನಿಮ್ಮ ಭಾವನ ಹತ್ರ ಹಾಗೆ ಹೇಳಿದ್ರು ಅಂದ್ರೆ ನೀನೇ ನಿಮ್ಮ ಅಕ್ಕನ ಹತ್ರ ಇಲ್ಲಿ ನಡೆದಿರೋ ವಿಷಯ ಎಲ್ಲ ಹೇಳಿರ್ತೀಯ, ಹೌದಾ? ಹೌದು. ನಮ್ಮ ಬಗ್ಗೆ ನಿಜ ಗೊತ್ತಾಗ್ಬಿಡತ್ತೆ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೆ. ಸಡನ್ ಆಗಿ ಗೊತ್ತಾದ್ರೆ ಅಮ್ಮನ ಪರಿಸ್ಥಿತಿ ಏನು ಅಂತ ತುಂಬಾ ಭಯ ಪಟ್ಟಿದ್ದೆ. ಎಷ್ಟು ದಿನ ಹೀಗೆ? ಇನ್ನು ಎಷ್ಟು ದಿನ ಹೀಗೆ? ಒಂದ್ ಕಡೆ ಭಾವಂಗ್ ಭಯ ಪಡ್ತಾ, ಇನ್ನೊಂದ್ ಕಡೆ ಸುರೇಂದ್ರಂಗ್ ಭಯ ಪಡ್ತಾ, ಇನ್ನು ಎಷ್ಟು ದಿನ ಹೀಗೆ? ಇದಕ್ ಕೊನೆ ಅನ್ನೋದೇ ಇಲ್ವಾ? ಅದಲ್ಲ ಅವನಿ, ಸಾಕು. ಇನ್ನೇನು ಹೇಳ್ಬೇಡಿ. ನೀವು ನನಗಿನ್ಮೇಲೆ ಏನು ಹೇಳ್ಬೇಡಿ. ನೀವ್ ಯಾವಾಗ್ಲೂ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ, ನನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಿನ್ ಬಗ್ಗೆ ಯೋಚನೆ ಮಾಡ್ತಿಲ್ವಾ? ಹೀಗೆ ಹೇಗ್ ಮಾತಾಡ್ತಿದೀಯಾ? ಯೋಚನೆ ಮಾಡ್ತಿದ್ದೀರಾ, ಆದ್ರೆ ಪ್ರಯೋಜನ ಏನು? ಅದ್ರಿಂದ ನಮ್ ವಿಷಯ ಗೊತ್ತಾಯ್ತಾ? ನಾನ್ ಯಾರು ಅಂತ ತಿಳಿತಾ? ಇಲ್ಲ ತಾನೇ? ಆ ಸಮಯಕ್ಕೋಸ್ಕರನೇ ಅಲ್ವಾ ಕಾಯ್ತಾ ಇರೋದು. ಹೀಗ್ ಕಾಯ್ತಾ ದಿನಗಳು ತಿಂಗಳುಗಳೇ ಕಳೆದು ಹೋಗ್ತಾ ಇದೆ ರೀ. ಪ್ರಪಂಚದಲ್ಲಿರೋ ಪ್ರತಿ ಜೀವಿನೂ ಯಾವತ್ತೋ ಒಂದಿನ ಒಳ್ಳೇದಾಗತ್ತೆ ಅನ್ನೋ ಆಸೆಯಿಂದಲೇ ಬದುಕತ್ತೆ. ನಾನ್ ಯಾವ ಆಸೆ ಇಟ್ಕೊಂಡ್ ಬದುಕ್ಬೇಕು? ನೀವು ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ನನ್ನ ಪರಿಸ್ಥಿತಿ ಏನು? ನಿನಗೆ ಯಾವುದೇ ತೊಂದರೆ ಇಲ್ದೇನೆ ನೋಡ್ಕೋತಿದ್ದೀನಿ ಅಲ್ವಾ? ನನ್ನ ಸೊಸೆಯಾಗಿ ಪರಿಚಯ ಮಾಡಿ, ಆಗ ಯಾವ ಕಷ್ಟ ಬಂದು ತಡ್ಕೊಳ್ತೀನಿ. ಅವನ್ ಈ ಮನೆ ಚಿಕ್ಕ ಸೊಸೆ ಅಮ್ಮ ಅಂತ ಪರಿಚಯ ಮಾಡಿ, ಎಷ್ಟೇ ಕಷ್ಟ ಬಂದ್ರೂ ಸಹಿಸ್ಕೊಳ್ತೀನಿ. ಇಷ್ಟು ದೊಡ್ಡ ಮನೆ ಕರ್ಕೊಂಬಂದು ಒಡವೆ ರೇಷ್ಮೆ ಸೀರೆ ಕೊಟ್ಟು ಸಂತೋಷ ಪಡಿಸ್ತಿದ್ದೀನಿ ಅಂತ ನೀವ್ ಅನ್ಕೊಂತಿದ್ದೀರೇನೋ? ನಂಗೇನು ಕಡಿಮೆ ಮಾಡ್ತಿಲ್ಲ ಅಂತ ಅನ್ಕೊಳ್ತಾ ಇದ್ದೀರೇನೋ? ನೀವ್ ಮಾಡ್ತಿರೋದ್ರಲ್ಲಿ ಕಮ್ಮಿ ಆದ್ರೂ ಪರವಾಗಿಲ್ಲ, ನಾನು ಹೊಂದ್ಕೊಂತೀನಿ. ಈ ನರ್ಕನ್ ಮಾತ್ರ ಸಹಿಸೋದಕ್ಕಾಗ್ತಾ ಇಲ್ಲ. ನಾನು ನಿನ್ನನ್ನ ನಿರ್ಲಕ್ಷ್ಯ ಮಾಡಿರೋ ಹಾಗೆ ಮಾತಾಡ್ತಿದ್ಯಾ? ಇದು ತುಂಬಾ ಅನ್ಯಾಯ ಅವನಿ. ನನ್ ಜೀವನಕ್ಕೆ ನ್ಯಾಯ ಕೊಡ್ಸಿ ಅಂತ ಕೇಳ್ತಾ ಇದ್ದೀನಿ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ ನೀನು ವರ್ತಿಸ್ತಿರೋ ರೀತಿ ಆಶ್ಚರ್ಯವಾಗಿದೆ. ನೀವ್ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಈ ನೋವಲ್ಲಿ ನಾನು ಏನ್ ಮಾತಾಡ್ತೀನೋ ನನಗೆ ಗೊತ್ತಿಲ್ಲ. ಹೊರಟೋಗಿ ಸ್ವಲ್ಪ ಹೊತ್ತು ನನ್ನನ್ನ ಒಂಟಿಯಾಗಿ ಬಿಟ್ಬಿಡಿ. ನಿಮ್ಮ ಕೈ ಮುಗಿತೀನಿ. ಅವನಿ, ಪ್ಲೀಸ್ ಹೊರಟೋಗಿ.
ಈ ಅವನಿ ನಿಜವಾಗ್ಲೂ ಆ ಮಿಲ್ಟ್ರಿ ಮುರಳಿ ತಂಗಿ ಹೌದೋ ಅಲ್ವೋ ಅಂತ ಆ ರೂಟಲ್ಲಿ ಮತ್ತೊಂದ್ಸರಿ ಪ್ರಯತ್ನ ಮಾಡ್ಬೇಕು ಅತ್ತೆ. ಅವನಿ ನನ್ನ ನಾದ್ನಿ ಅಂತ ಬಂದವನು ಅವನಿ ರೂಮ್ ಹತ್ರ ಹೋಗ್ತಿದ್ರೆ ಶ್ರೀಕರ್ ತುಂಬಾ ಟೆನ್ಷನ್ ಮಾಡ್ಕೊಂಡ. ಇದರಿಂದ ಅನುಮಾನ ಇನ್ನೂ ಜಾಸ್ತಿ ಆಗಿದೆ ನನ್ಗೆ.